ಆ ರಾಜ ನಮಸ್ಕಾರ ಮಾಡಿದ ಅಂತೆ. ನಮಸ್ಕಾರ ಮಾಡಿ ಹೇಳಿ ಕೈ ಮುಗಿದು ನಿಂತ ಅಂತೆ. ಆವಾಗ ರಘುಗಣರಿಗೆ ಜಡಭರತರು ಮಾತಾಡ್ತಾರೆ. ಅವ್ರಿಗೇನಿತ್ತು ಅಂತಂದರೆ ರಘುಗಣನನ್ನು ಪಲ್ಲಕ್ಕಿಯಿಂದ ಕೆಳಗಿಳಿಸಬೇಕು ಅಂತ ಇತ್ತು. ಅದೇನ್ರಿ ಎಲ್ಲವನ್ನೂ ತೊರೆದ ಜೀವನ್ಮುಕ್ತನಾದ ಜಡಭರತ, ಅವನಿಗೇನು ರಘುಗಣನ ಪಲ್ಲಕ್ಕಿಯ ಮೇಲೆ ಅಷ್ಟು ದ್ವೇಷ ಏನು ಅಂತ ಮತ್ತೇನೂ ಇಲ್ಲ. ರಘುಗಣ ಕಪಿಲಾಶ್ರಮಕ್ಕೆ ಹೋಗ್ತಿದ್ದ, ಕಪಿಲದೇವರ ಹತ್ರ ಪಾಠ ಕೇಳಲಿಕ್ಕೆ ಹೋಗ್ತಿದ್ದ. ನೋಡಿ ಎಂತಹ ರಾಜರುಗಳಿದ್ದರು. ಅವ್ರು ರಾಜರು ಅಂತಾದರೆ ಬರೀ ಗಮ್ಮತ್ತು ಮಾಡುವುದಲ್ಲ, ಬರೀ ಪಾರ್ಟಿ ಮಾತ್ರ ಅಲ್ಲ, ಏನು ಸಾಧನೆ. ಜ್ಞಾನಿಗಳ ಹತ್ರ ಹೋಗಿ ಪಾಠ ಪ್ರವಚನ ಮಾಡಿಕೊಡಿಸಿಕೊಂಡು ಅಧ್ಯಯನ ಮಾಡಿ ಬೆಳೆಯುವ ರಾಜರುಗಳು. ಕಪಿಲಾಶ್ರಮಕ್ಕೆ ಹೋಗ್ತಿದ್ದ. ಜಡಭರತರಿಗೆ ಆದ ಸಮಸ್ಯೆ ಇದೆ. ಈ ಪ್ರಾಣಿ ಪಾಠ ಓದಲಿಕ್ಕೆ ಅಂತ ಹೋಗ್ತಾ ಇದೆ, ದೇವರ ಹತ್ರ ಹೋಗ್ತಾ ಇದೆ, ಆಶ್ರಮಕ್ಕೆ ಹೋಗ್ತಾ ಇದೆ. ದೇವಸ್ಥಾನಕ್ಕೆ ಹೋಗುವಾಗ ಬರೀ ಕಾಲಲ್ಲಿ ಹೋಗಬೇಕು ಅಂತಿದೆ, ನಡ್ಕೊಂಡು ಹೋಗಬೇಕು ಅಂತಿದೆ, ಮೇನೆಯಲ್ಲಿ ಮೇರಿ ಮೆರವಣಿಗೆಯಲ್ಲಿ ಹೋಗ್ತಾ ಇದೆ. ಇದೇನು ಅನ್ಯಾಯ, ತಪ್ಪಿದು. ದೇವಸ್ಥಾನಕ್ಕೆ ಹೋಗುವಾಗ ಇಳಿದು ಹೋಗಬೇಕು ಅನ್ನೋದನ್ನು ತೋರಿಸಲಿಕ್ಕೋಸ್ಕರವಾಗಿ ಮೇನೆಯಿಂದ ಕೆಳಗಿಳಿಸಿದ. ಗುರುಗಳು ಮೇನೆಯಲ್ಲಿ ಬರಬೇಕು, ಶಿಷ್ಯ ಮೇನೆಯಲ್ಲಿ ಹೋದರೆ ಅದು ಹೇಗೆ? ಅದು ನನಗೆ ಅಲ್ಲ ಸಂಬಂಧಪಟ್ಟದ್ದು ಅನ್ನುವ ಅನುಸಂಧಾನದಲ್ಲಿ ಇರಬೇಕು. ಹಾಗಾಗಿ ಪಲ್ಲಕ್ಕಿಯನ್ನು ಇಳಿಸಿದ, ಪಲ್ಲಕ್ಕಿಯಿಂದ ಕೆಳಗೆ ಇಳಿಸಿದ. ಪಲ್ಲಕ್ಕಿ ಅನ್ನುವಂಥದ್ದು ವೈಭವದ ಸಂಕೇತ. ವೈಭವವನ್ನು ತೊರೆದು ನಾವು ಜ್ಞಾನಿಗಳ ಗುರುಗಳ ಉಪಸತ್ತಿ ನಾವು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡಬೇಕಾಗಿತ್ತು. ಹಾಗಾಗಿ ರಘುಗಣನನ್ನು ಕೆಳಗೆ ಇಳಿಸ್ತಾರೆ. ರಘುಗಣ ಅಂತಂದರೆ ದೇವರ ಹೆಸರದು. ದೇವರಿಗೇನು ಹೆಸರು? ನಿರ್ದೋಷ ಗುಣಪರಿಪೂರ್ಣ ಅಂತ. ರಘು ಅಂದರೆ ನಿರ್ದೋಷ ಅಂತ ಅರ್ಥ. ರಘು ಗಣ, ಗಣ ಅಂತಂದರೆ ಗುಣಗಳ ಗಣ ಅಂತ. ರಹತ್ಯಾಗೆ, ದೋಷವನ್ನು ತ್ಯಾಗ ಮಾಡಿದವ ನಿರ್ದೋಷ. ಗಣ ಅಂತಂದರೆ ಗುಣ ಉಳ್ಳವ ಅಂದರೆ ದೋಷರಹಿತ, ಗುಣಗಳ ಗಣವುಳ್ಳ, ನಿರ್ದೋಷ ಗುಣಪರಿಪೂರ್ಣನಾದ ಭಗವಂತ ಅಂತ ಅರ್ಥ. ಆ ಹೆಸರಿಟ್ಟುಕೊಂಡಿದ್ದಾನೆ. ಆದರೆ ಮೇನೆಯಲ್ಲಿ ಹೋಗ್ತಾ ಇದ್ದಾನೆ, ಇಳಿಸಿದ. ಅಲ್ಲಿಯೇ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ರಘುಗಣ, ನೀನು ಬೈದಿದ್ದಿ, ಯಾರಿಗೆ ಬೈದದ್ದು ಅಂತ. ನನಗೇನು ವಿಕಾರ ಆಗಲೇ ಇಲ್ಲ. ನೀನು ಬೈದದ್ದು ಏನು ಬೈದದ್ದು? ದಪ್ಪ, ತೆಳ್ಳಗೆ, ಸ್ಥೂಲ, ಏಳಲಿಕ್ಕಾಗುವುದಿಲ್ಲ, ಜರ್ಜರಿತ ಕಾಯ ಎಲ್ಲ ನಿನಗೆ ಹೇಳಿದ್ದು ಯಾರಿಗೆ ಗೊತ್ತಾ? ನನಗಲ್ಲ. ಈ ತೆಳ್ಳಗೆ ಬೆಳೆಯುವುದು, ದಪ್ಪ, ಇದೆಲ್ಲ ಶರೀರದ ಧರ್ಮ, ಅದು ಆತ್ಮದ ಧರ್ಮ ಅಲ್ಲ. ಆತ್ಮ ಅತ್ಯಂತ ಅಣುವಾದ್ದು. ಜಡಭರತರು ಬೇಸಿಕ್ ಕ್ಲಾಸ್ ಮಾಡ್ತಾ ಇದ್ದಾರೆ ನೋಡು. ಕಪಿಲಾಶ್ರಮಕ್ಕೆ ಹೋಗಬೇಕಾದ್ರೆ ಇಷ್ಟು ಅಧ್ಯಯನ ಮಾಡಿದರೆ ನಿನಗೆ ಅಲ್ಲಿ ಪ್ರವೇಶ. ಬೇಸಿಕ್ ಕ್ಲಾಸ್ ಅಂತ. ವೇದಾಂತ ಓದಬೇಕಾದ್ರೆ ಇಷ್ಟು ತಿಳ್ಕೊಂಡ್ರೇ ವೇದಾಂತ ಕ್ಲಾಸಿಗೆ ಪ್ರವೇಶ. ಏನದು? ಜಡ ಚೇತನ ವಿಭಾಗ ಇರಬೇಕು. ಜಡ ಯಾವುದು, ಚೇತನ ಯಾವುದು? ಒಬ್ಬ ಅಡಿಗೆ ಮಾಡ್ತಾನೆ, ಅಡಿಗೆ ಮಾಡುವವನಿಗೆ ಅಕ್ಕಿ ಯಾವುದು, ಹೊಟ್ಟು ಯಾವುದು ಗೊತ್ತಿರಬೇಕು. ಅಕ್ಕಿ ಹೊಟ್ಟು ಎಲ್ಲ ಒಂದೇ ಅಂತಂದರೆ ಊಟ ಮಾಡೋರ ಕಥೆ ಏನು? ಎಲ್ಲ ಅಜೀರ್ಣ ಆಗಬೇಕಾದಿತ್ತು. ವೇದಾಂತ ಜೀರ್ಣ ಆಗಬೇಕಾದ್ರೆ ಬೇಸಿಕ್ ಕ್ಲಾಸ್ ಇಷ್ಟು. ಜಡ ಬೇರೆ, ಚೇತನ ಬೇರೆ ಅಂತ. ಜಡ ಯಾವುದು? ದೇಹ ಅನ್ನೋದು ಜಡ, ಆತ್ಮ ಅನ್ನೋದು ಚೇತನ. ಈ ಚೇತನ ಬೇರೆ, ಜಡ ಬೇರೆ. ನಾವೇನು ತಿಳ್ಕೊಂಡಿರ್ತೇವೆ ಅಂತಂದರೆ, ನಾನು ಅಂತಂದರೆ ನನ್ನ ಕೈ, ನನ್ನ ದೇಹ, ಇದೇ ನಾನು ಅಂತ ತಿಳ್ಕೊಂಡಿರ್ತೇವೆ. ನಾನಲ್ಲ ದೇಹ, ದೇಹ ನಂದು ಹೊರತು ನಾನು ದೇಹ ಅಲ್ಲ. ನಾನು ಬೇರೆ, ದೇಹ ಬೇರೆ. ಈ ಬೇಸಿಕ್ ಜ್ಞಾನ ಇದು ಇರಬೇಕು. ನಾವು ದೇಹವನ್ನು ಬಿಡ್ತೇವೆ, ನಾವು ಆತ್ಮನನ್ನು ಬಿಡಲಿಕ್ಕಾಗುವುದಿಲ್ಲ. ಆತ್ಮ ನಿತ್ಯ, ದೇಹ ಅನಿತ್ಯ. ದೇಹ ಬೆಳೀತಾ ಇರ್ತದೆ, ಆತ್ಮ ಬಲಿತಾ ಇರ್ತದೆ. ಆತ್ಮ ಇದ್ದ ಹಾಗಿರ್ತದೆ. ಆತ್ಮ ಬರೀ ಅಣು. ಆಚಾರ್ಯರು ಹೇಳ್ತಾರೆ, ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಯ. ಒಂದು ಪರಮಾಣು, ಅಲ್ಲಿ ಅನಂತ ಜೀವರಾಶಿಗಳಿರ್ತಾರೆ ಅಂತ. ಅಂದರೆ ಆ ಜೀವ ಎಷ್ಟು ಅಣುವಾಗಿರಬೇಕು? ನಿಮ್ಮದು ಸೂಕ್ಷ್ಮ ಭೂತ ಯಂತ್ರಕ್ಕೂ ಅದು ಸಿಗದೇ ಇರತಕ್ಕಂಥ ಅತ್ಯಂತ ಅಣುವಾಗಿರ್ತಕ್ಕಂಥದ್ದು ಜೀವ. ಮತ್ತು ಇಷ್ಟು ದಪ್ಪ,
ನಮ್ಮ ದೇವರು ಮಾಡಿದ್ದು ನಮ್ಮನ್ನು ಇಷ್ಟು ದಪ್ಪ ಮಾಡಿತ್ತು. ಈ ನಾಟಕದಲ್ಲಿ ಒಂದು ವೇಷ ಹಾಕ್ತಾರೆ ನೋಡಿ, ಆ ವೇಷ ಹಾಕಿದರೆ ಅವನು ವೇಷ ಹಾಕಿದವ ತೆಳ್ಳಗಿರ್ತಾನೆ. ಆ ನಾಟಕದ ಸ್ಟೇಜಿಗೆ ಬಂದರೆ ಇಷ್ಟು ದಪ್ಪ ಆಗಿ ಬಿಡ್ತಾನೆ. ಬಟ್ಟೆ ಸುತ್ತಿ 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 ಕಂಸನೋ ಜರಾಸಂದನೋ ಇಷ್ಟು ದಪ್ಪವಾಗಿ ಮಾಡಿರ್ತಾರೆ. ಸುತ್ತಿದ ಬಟ್ಟೆ. ನಮ್ಮ ದೇವರು ಕೂಡ ಹಾಗೆ ಈ ಜೀವನಿಗೆ ಬೇರೆ ಬೇರೆ ದೇಹಗಳನ್ನು ಕೊಟ್ಟು, ಸ್ಥೂಲ ದೇಹ ಸೂಕ್ಷ್ಮ ದೇಹಗಳನ್ನು ಕೊಟ್ಟು ಸುತ್ತಿ 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 ಇಷ್ಟು ದಪ್ಪ ಮಾಡಿದ್ದಾರೆ. ಇಷ್ಟು ಕೆ ಜಿ ಅಂತ ಮಾಡಿಟ್ಟಿದ್ದಾರೆ. ನಾವು ಈ ಜೀವನಿಗೆ ಕೆ ಜಿಯೂ ಇಲ್ಲ, ಅವನು ಅಲ್ಪನಾದವನು, ಅಣುವಾಗಿರತಕ್ಕಂಥದ್ದು, ಅವನು ಇಷ್ಟೇ ಅಣು. ನಮ್ಮ ಸಾಧನೆ ಅಂದರೆ ಇಷ್ಟೇ. ಆ ದೇವರು ಸುತ್ತಿದ ಬಟ್ಟೆ ಏನಿದೆ ಅದೆಲ್ಲ ಕಳಚಿಕೊಳ್ಬೇಕು, ಇಷ್ಟೇ ಸಾಧನೆ. ದೇವರಾದರೂ ಯಾಕೆ ಸುತ್ತಿದ? ಅವನಿಗೆ ಬೇರೆ ಕೆಲಸ ಇಲ್ವಾ? ಬೇಡವಾದ ಕೆಲಸ, ಇನ್ನು ಬೇರೆ ಒಳ್ಳೆಯ ಕೆಲಸ ಮಾಡ್ಬೋದಿತ್ತಲ್ಲ. ಈ ಜೀವನವನ್ನು ಸುತ್ತಿ ಸುತ್ತಿ ಯಾಕೆ ಇಡಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಟೇಬಲ್ನ ಮೇಲೆ ಒಂದು ವಜ್ರದ ನತ್ತು ಇಟ್ಟಿರ್ತೇವೆ. ಒಬ್ಬ ಬರ್ತಾನೆ, ನೋಡ್ತಾನೆ, ಅವನು ಕಣ್ಣು ವಜ್ರದ ನತ್ತಿನ ಮೇಲೆ ಬಿತ್ತು. ಖುಷಿಯಾಯಿತು. ವಜ್ರದ ನತ್ತು ತಗೊಳ್ಳೋಣ ಅಂತ ಬರ್ತಾನೆ. ಹಿಂದೆ ಸರಿದು ನಿಲ್ತಾನೆ, ಬೇಡ ಅಂತ. ಯಾಕೆ ಅಂತಂದರೆ ಅವನು ಆಲೋಚನೆ ಮಾಡ್ತಾನೆ, ವಜ್ರದ್ದೇ ಇದು ನತ್ತು ಆಗಿದ್ದರೆ ಯಜಮಾನ ಈ ಟೇಬಲ್ನ ಮೇಲೆ ಇಡ್ತಿದ್ನಾ? ಮೇಲೆ ಎದುರಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಇದು ಕೊಹಿನೂರು ವಜ್ರ ಅಲ್ಲ, ಭಾರತದ ವಜ್ರ ಅಲ್ಲ, ಇದು ಅಮೇರಿಕದ ವಜ್ರ, ಇದು ಡಿಪ್ಲಿಕೇಟ್, ಬೇಡ ಅಂತ ದೂರದಲ್ಲಿ ನಿಂತಿರ್ತಾನೆ. ಯಾವುದು ಬಟಾಬಯಲಲ್ಲಿ ಹೊರಗಿರ್ತದೆ ಅದಕ್ಕೆ ಬೆಲೆ ಇಲ್ಲ. ಬೆಲೆ ಇರತಕ್ಕಂತಹ ವಜ್ರ ಅದು ಮನೆಯೊಳಗೆ, ಕೋಣೆಯ ಒಳಗೆ, ತಿಜೋರಿಯ ಒಳಗೆ, ಅದರ ಒಳಗೆ ಲಾಕರ್ನ ಒಳಗೆ ಇಟ್ಟು, ಅದರ ಬೀಗದಾಯಿ ನಮಗೆ ಸಿಗದಿದ್ದ ಹಾಗೆ ಇನ್ನೊಂದು ಕಡೆಯಲ್ಲಿ ಇಟ್ಟು ಒದ್ದಾಡಿಸ್ತೇವೆ ನೋಡಿ. ಯಾಕೆ ಅಂತಂದರೆ ಯಾವುದು ಬೆಲೆ ಬಾಳುವಂಥದ್ದು ಅದನ್ನು ತುಂಬ ಒಳಗೆ 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 ಸೆಕ್ಯೂರಿಟಿಯಲ್ಲಿ ಇಟ್ಟಿರ್ತೇವೆ. ನಮ್ಮ ದೇವರೂ ಅಷ್ಟೇ. ಬೆಲೆ ಬಾಳುವ ವಸ್ತು, ಒಂದು ಜೀವ ಅಂತಂದರೆ ಸಾಮಾನ್ಯ ವಸ್ತು ಅಲ್ಲ, ಚಿನ್ಮಯ ಆನಂದಮಯವಾದ ವಸ್ತು. ಆ ವಸ್ತುವನ್ನು ರಕ್ಷಣೆ ಮಾಡಬೇಕು. ಒಂದು ಚಿಕ್ಕ ವಸ್ತು ಇದ್ದರೆ ಕೈಯಿಂದ ಜಾರಿ ಬೀಳ್ತೇವೆ ನೋಡಿ, ಎಲ್ಲೋ ಮಿಸ್ಸಾಗಿ ಬಿಡ್ತದೆ ನೋಡಿ, ಅದಕ್ಕೇನು ಮಾಡ್ತೇವೆ? ದೊಡ್ಡ ಬಾಕ್ಸ್ ಮಾಡಿ ಕಬ್ಬಿಣದ ಪೆಟ್ಟಿಗೆ ಮಾಡಿ ಸುತ್ತಿ ಇಡ್ತೇವೆ, ಜಾರಿ ಬೀಳಬಾರದು ಅಂತ. ಹಾಗೆ ನಮ್ಮ ದೇವರು ಎಷ್ಟು ಪ್ರೀತಿ ನಮ್ಮ ಮೇಲೆ ಅಂತಂದರೆ ಅದನ್ನು ಜೋಪಾನ ಮಾಡಿ ರಕ್ಷಣೆ ಮಾಡಿಟ್ಟಿದ್ದಾನೆ. ಜಾರಿ ಬೀಳಬಾರದು ಅಂತ ಆ ವಜ್ರ ಅದಕ್ಕಿಂತಲೂ ಬೆಲೆ ಬಾಳುವ ಅಮೋಘವಾದ ಅನರ್ಘ್ಯವಾದಂಥ ವಸ್ತು, ಅದನ್ನು ಬಟ್ಟೆಯಲ್ಲಿ ಸುತ್ತಿ 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 ಇಷ್ಟು ದಿಪ್, ಇದನ್ನು ಯಾರು ಹೊತ್ಕೊಂಡು ಹೋಗ್ತಾರೆ? ಹಾಗೇ ಇರ್ತದೆ ಅಂತ ಭಗವಂತ ರಕ್ಷಣೆ ಮಾಡುವ ಜವಾಬ್ದಾರಿ. ನಾವೇನು ಮಾಡಬೇಕು ಅಂತಂದರೆ, ಈ ಬಟ್ಟೆನೇ ಸುತ್ತಿಕೊಂಡಿದ್ದರೆ ಈ ವಜ್ರ ಅನುಭವಕ್ಕೆ ಬರುವುದಿಲ್ಲ. ಬರಬೇಕು ಅಂತಾದರೆ ಆ ಲಾಕ್ ಓಪನ್ ಮಾಡಬೇಕಾದ್ರೆ ಈ ಸಾಧನೆಗಳೆಲ್ಲ ಬೇಕು. ರಘುಗಣನಿಗೆ ಹೇಳ್ತಾರೆ, ಅಪ್ಪ ಇದಲ್ಲ ನಾನು ಅಂದರೆ, ಇದಲ್ಲ, ಇದು ದೇವರು ಸುತ್ತಿಟ್ಟ ವಸ್ತ್ರ, ಇದನ್ನೇ ನಾನು ಅಂತ ತಿಳ್ಕೊಂಡು ಬೈದರೆ ಈ ಬಟ್ಟೆಗೆ ಬೈದದ್ದು. ಬಟ್ಟೆಗೆ ಬೈದರೆ ಬಟ್ಟೆ ಏನೂ ಮಾಡೋಲ್ಲಪ್ಪ. ಈ ದೇಹಕ್ಕೆ ಬೈದರೆ ಯಾವ ವಿಕಾರನೂ ಆಗೋದಿಲ್ಲ. ರಘುಗಣ ಆಲೋಚನೆ ಮಾಡಿದ, ಎಂಥ ಇದು, ಯಾರಿದು? ನನಗೆ ಪಾಠ ಹೇಳುವ ಕಪಿಲ ದೇವರೇ ಇಲ್ಲಿ ಬಂದ್ರ? ಅವರಿಗೆ ಅರ್ಥ ಆಗಲಿಲ್ಲ ಅಂತೆ. ಇದನ್ನು ಇಷ್ಟು ತಿಳ್ಕೊಂಡವ ಮಹಾಜ್ಞಾನಿ ಅಂತ ಹೇಳ್ತಾನೆ. ಆ ಜಡಭರತರ ಉಪದೇಶ ಅದ್ಭುತವಾದ ಉಪದೇಶ. ರಘುಗಣ ಕೇಳ್ತಾರೆ, ರಘುಗಣ ನೀನು ಬೈದಿದ್ಯಲ್ಲ, ಯಾರಿಗೆ ಬೈದತ್ತು? ರಘುಗಣ ಕೇಳಿದ, ನಿನಗೆ ಮತ್ತು ಯಾರಿಗೆ ಅಂತ. ರಘುಗಣನ ಜಡಭರತರು ಹೇಳ್ತಾರೆ, ನೀನು ಬೈದದ್ದು ನನಗಲ್ಲ. ಯಾಕೆ ಗೊತ್ತಾ? ನೀನೇನು ಬೈದಿದ್ದಿ? ಪಲ್ಲಕ್ಕಿಯನ್ನು ಅಲ್ಲಾಡಿಸಬೇಡ ಅಂದರೆ, ಪಲ್ಲಕ್ಕಿಯನ್ನು ಅಲ್ಲಾಡಿಸಿದ್ದು ಯಾರು? ಜಡಭರತ ಅಂತ ತಲೆಯಲ್ಲಿ ಕೂತಿದೆ. ಜಡಭರತನ ಪಲ್ಲಕ್ಕಿಯನ್ನು ಹೊತ್ತವನೇ ಅಲ್ಲ ಅಂತ ಹೇಳಿದ ರಘುಗಣನಿಗೆ. ಅಲ್ವಾ, ಮತ್ತಾರು ಹೊತ್ತದ್ದು ಈ ಪಲ್ಲಕ್ಕಿಯನ್ನು? ಜಡಭರತರು ಹೇಳಿದರು, ನಾನು ಕತೆ ಹೇಳಲ್ಲ ನಿನಗೆ? ರಘುಗಣ ಕಿವಿಯ ಅರಳಿಸಿ ಕೇಳಿದಂತೆ. ಜಡಭರತರು ಹೇಳಿದರು, ನೋಡು, ನೀನು ಪಲ್ಲಕ್ಕಿಯಲ್ಲಿ ಕೂತಿದ್ದಿ, ಮರದ ಪಲ್ಲಕ್ಕಿಯಲ್ಲಿ ನೀನು ಕೂತಿದ್ದಿ. ಆ ಪಲ್ಲಕ್ಕಿ ಅಂಸೇಚ ದಾರ್ವಿ ಶಿಬಿಕಾಚ ಯಸ್ಯಾಂ, ಈ ಹೆಗಲಿನ ಮೇಲೆ, ನನ್ನ ಮೇಲೆ ಅಲ್ಲ, ಈ ಹೆಗಲಿನ ಮೇಲೆ ಪಲ್ಲಕ್ಕಿ ಇತ್ತು. ಹೆಗಲು ಎಲ್ಲಿತ್ತು ಅಂತಂದರೆ ಈ ದೇಹದ ಮೇಲೆ ಹೆಗಲಿತ್ತು. ಈ ದೇಹ ಹೊಟ್ಟೆಯಲ್ಲಿತ್ತು ಅಂತಂದರೆ ಕಾಲಿನಲ್ಲಿತ್ತು. ಕಾಲು ಎಲ್ಲಿತ್ತು ಅಂದರೆ ಪಾದದ ಮೇಲೆ ಕಾಲು ನಿಂತಿತ್ತು.
ಆದರೆ ಇಡೀ ದೇಹ ನಿಂತದ್ದು ಕಾಲಿನಲ್ಲಿ. ಕಾಲು ಎಲ್ಲಿ ನಿಂತಿದೆ ಅಂತ ಕೇಳಿದರೆ ಈ ಭೂಮಿಯಲ್ಲಿ ನಿಂತದ್ದು. ಈ ಭೂಮಿ ಎಲ್ಲಿ ನಿಂತಿದೆ ಅಂತಂದರೆ ಶೇಷ ತನ್ನ ಎಡೆ ಮೇಲೆ ಹೊತ್ತಿದ್ದಾನೆ. ಶೇಷ ಎಲ್ಲಿದ್ದಾನೆ ಅಂತಂದರೆ ವಾಯುಕೂರ್ಮ ಶೇಷನನ್ನು ಹೊತ್ತುಕೊಂಡಿದೆ. ವಾಯುಕೂರ್ಮ ಎಲ್ಲಿದೆ ಅಂತಂದರೆ ವಿಷ್ಣು ಕೂರ್ಮದ ಮೇಲೆ ಇದೆ. ಹಾಗಾದರೆ ನೀನು ಎಲ್ಲಿದ್ದಿ? ನಿನ್ನ ಪಲ್ಲಕ್ಕಿಯನ್ನು ಯಾರು ಹೊತ್ತದ್ದು ಅಂತಂದರೆ ನಾನಲ್ಲ, ನನ್ನ ಹೆಗಲಲ್ಲ, ನನ್ನ ದೇಹ ಅಲ್ಲ, ನನ್ನ ಪಾದ ಅಲ್ಲ, ಭೂಮಿ ಅಲ್ಲ, ಶೇಷ ಅಲ್ಲ, ವಾಯು ಅಲ್ಲ, ವಿಷ್ಣು ಹೊತ್ತದ್ದು. ನೀನು ಬೈದದ್ದು ಯಾರಿಗೆ? ಪಲ್ಲಕ್ಕಿಯನ್ನು ಹೊತ್ತವನಿಗೆ. ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು? ವಿಷ್ಣು. ನೀನು ಬೈದದ್ದು ಯಾರಿಗೆ? ನಮ್ಮ ದೇವರಿಗೆ. ನನಗಲ್ಲ. ರಹುಗಣ ಬೆಚ್ಚಿ ಬಿದ್ದ. ಏನಪ್ಪ ವೇದಾಂತ, ನನಗೆ ಅರ್ಥನೇ ಆಗಲಿಲ್ಲ. ನಮಸ್ಕಾರ ಮಾಡಿದ ಅಂತೆ. ಅವನಿಗೆ ವೇದಾಂತಗಳ ಪಾಠವನ್ನು ಮಾಡಿ ರಹುಗಣನನ್ನು ಕಪಿಲಾಶ್ರಮಕ್ಕೆ ಕಳಿಸಿದ ಜಡಭರತರ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ. ಜಡಭರತ ಅಂತಂದರೆ ಭಗವಂತನ ಅನುಸಂಧಾನ ಇರುವವ, ಪಕ್ವವಾದ ಚೇತನ. ಪ್ರಾರಬ್ಧದಿಂದಾಗಿ ರಾಜನಾಗಿ ಋಷಭನ ಮಗನಾಗಿ ಹುಟ್ಟಿದ. ಇನ್ನೂ ಒಂದು ಪ್ರಾರಬ್ಧ ಇದ್ದದರಿಂದ ಜಿಂಕೆಯಾಗಿ ಹುಟ್ಟಿದ. ಇನ್ನೂ ಪ್ರಾರಬ್ಧ ಇದ್ದದ್ದಕ್ಕೆ ಜಡಭರತರಾಗಿ ಬಂದ. ಅವನಿಗೆ ಚೆನ್ನಾಗಿ ಜ್ಞಾನ ಇತ್ತು. ನಾನು ಯಾರು ಅನ್ನುವ ಅನುಸಂಧಾನ ಅವನಿಗಿತ್ತು. ಹಾಗಾಗಿ ಬಿಡಬೇಕಾದ ದೇಹದ ಎಚ್ಚರ ಇರತಕ್ಕಂತಹ ಒಬ್ಬ ಅಪರೋಕ್ಷ ಜ್ಞಾನಿ. ಅವನ ಕೊನೆಯ ಜನ್ಮ ಈ ಬ್ರಾಹ್ಮಣ ಜನ್ಮ. ಹಾಗಾಗಿ ಕೊನೆಯ ಬ್ರಾಹ್ಮಣ ಜನ್ಮದಲ್ಲಿ ಸಾಧನೆ ಮಾಡಿದ, ಪಾಠ ಹೇಳಿದ, ಪ್ರವಚನ ಮಾಡಿದ, ರಹುಗಣನನ್ನು ತಿದ್ದಿದ, ಕಪಿಲಾಶ್ರಮಕ್ಕೆ ಕಳಿಸಿದ, ಈ ದೇಹವನ್ನು ಬಿಟ್ಟ ಭಗವಂತನ ಲೋಕಕ್ಕೆ ತೆರಳಿದ ಅನ್ನುವ ಕಥೆಯನ್ನು ಭಾಗವತ ಹೇಳುತ್ತೆ. ಇಲ್ಲಿ ಬೇಸಿಕ್ ಕ್ಲಾಸ್ ವೇದಾಂತಕ್ಕೆ ಬೇಕಾದ್ದು ದೇಹ ಬೇರೆ ಆತ್ಮ ಬೇರೆ ಅನ್ನುವ ಕಥೆ. ಅದಕ್ಕೆ ಪುರಾಣ ಎಷ್ಟು ಪ್ರಯತ್ನ ಪಟ್ಟಿದೆ ಅಂತಂದರೆ ಜಡಭರತನ ಕಥೆಯನ್ನು ಹೇಳಿದೆ. ಜಡಭರತನ 3 ಜನ್ಮದ ಕಥೆಯನ್ನು ನಮಗೆ ಪ್ರಸ್ತಾವ ಮಾಡಿದೆ. ಒಂದು ಋಷಭನ ಮಗನಾಗಿ ರಾಜನಾಗಿ ರಾಜ್ಯಭಾರ ಮಾಡಿದ ಕಥೆಯನ್ನು ಹೇಳಿದೆ. ಅದೇ ಭರತ ಮತ್ತು ಜಿಂಕೆಯಾದ ಕಥೆಯನ್ನು ಹೇಳ್ತದೆ. ಅದೇ ಜಿಂಕೆ ಜಡಭರತನಾದ ಕಥೆಯನ್ನು ಭಾಗವತ ಹೇಳುತ್ತೆ. ಅಂದರೆ 3 ಜನ್ಮ ಒಬ್ಬನೇ ವ್ಯಕ್ತಿ. ಅರ್ಥ ಏನಾಯ್ತು ನೋಡಿ, ಒಂದು ಸಲ ಅರ್ಥನೆ ಮಾಡಿ. ಒಬ್ಬ ಚೇತನಕ್ಕೆ 3 ದೇಹ, 3 ಅಂಗಿ, 3 ಶರ್ಟ್ ಹಾಕಿ ಆ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಇದರಿಂದ ಏನು ಅಂತಂದರೆ ದೇಹಗಳು 3, ಆ 3ರಲ್ಲಿಯೂ ಒಬ್ಬನೇ ಆತ್ಮ ಇರುವುದು. ಅಂದರೆ ಆತ್ಮ ಬೇರೆ, ದೇಹ ಬೇರೆ. ದೇಹ ಬೇರೆ ಬೇರೆ ಚೇಂಜ್ ಆಗಿದೆ. ಆದರೆ ಆತ್ಮನಿಗೆ ನೋ ಚೇಂಜ್. ಆತ್ಮ ಅದೇ ಇರ್ತಾನೆ. ಅಂದರೆ ಆತ್ಮ ದೇಹ ಒಂದೇ ಆಗಿದ್ದರೆ ದೇಹ ಬದಲಾವಣೆ ಆದಾಗ ಆತ್ಮನಿಗೂ ಬದಲಾವಣೆ ಆಗಬೇಕಿತ್ತು. ಆತ್ಮನಿಗೆ ಬದಲಾವಣೆ ಆಗಲಿಲ್ಲ. ಆತ್ಮ ಒಂದೇ, ದೇಹ ಮಾತ್ರ ಬೇರೆ ಅಂತಂದರೆ ದೇಹ ಬೇರೆ ಆತ್ಮ ಬೇರೆ. ಇದು ನಾವು ದಿನಾ ಅನುಸಂಧಾನ ಮಾಡಬೇಕಾದ್ದು. ಇಷ್ಟು ನಮಗೆ ಜ್ಞಾನ ಇದ್ದರೆ ಸಾಧನೆ ಚೆನ್ನಾಗಿ ನಡೀತದೆ. ನಮ್ಮದು ಏನು ಅಂತಂದರೆ ಏಕಾದಶಿ ಉಪವಾಸ ಮಾಡಿದರೆ ನಮ್ಮ ದೇಹ 10 kg ಕೆಳಗೆ ಇಳೀತದೆ. ಭಾರೀ ಚಿಂತೆ. ಒಂಥರ ನೆನಪಿಸಿಕೊಳ್ಳಿ, ಏಕಾದಶಿ ಉಪವಾಸ ಮಾಡಿದರೆ 10 kg ಇಳೀತದೆ ಅಂತಂದರೆ ದಶಮಿ ದ್ವಾದಶಿ ಮಾಡಿದರೆ 20 kg ಬೆಳೆಯುವುದಿಲ್ಲ ಅಂತ ಯಾಕೆ ಆಲೋಚನೆ ಮಾಡೋದಿಲ್ಲ? ಬೆಳೆಯುವುದು ಯಾವುದು ಅಂತಂದರೆ ದೇಹ ಹೊರತು ಆತ್ಮ ಅಲ್ಲ. ಏಕಾದಶಿ ಉಪವಾಸ ಮಾಡ್ತೇವೆ, ಏಕಾದಶಿಗೆ ಪ್ರಿಪರೇಷನ್ ದಶಮಿ ಅಲ್ವಾ, 10 kg ತಿಂತೇವೆ. ಅಯ್ಯೋ ನಿನ್ನೆ ಏಕಾದಶಿಯಿಂದ ದ್ವಾದಶಿ ಮತ್ತೆ 10 kg ತಿಂತೇವೆ. ಒಂದು ಏಕಾದಶಿ ಉಪವಾಸ ಮಾಡಿ 10 kg ಮೈನಸ್, ತಿನ್ನೋದು 20 kg ಪ್ಲಸ್. ಅದರ ಆದಾಯನ ವ್ಯಯನ. ದೇಹದ ಮೇಲೆ ಅಭಿಮಾನ, ಇದೆಲ್ಲ ನಮಗೆ ಇದಕ್ಕೆ ಕಾರಣ. ನಮ್ಮ ಆತ್ಮ ಬೆಳೆಯುವುದಿಲ್ಲ, ಕುಗ್ಗುವುದೂ ಇಲ್ಲ. ಕುಗ್ಗುವುದು ದೇಹ ಅಷ್ಟೇ. ದೇಹ ಬೇರೆ, ನಾನಲ್ಲ. ಪಕ್ಕದ ಮನೆಯ ಉಪವಾಸ ಕೂತ್ರೆ ನಾವ್ಯಾಕೆ ದುಃಖ ಪಡಬೇಕು? ದೇಹವನ್ನು ಪಕ್ಕದ ಮನೆಯವ ಅಂತ ಆಲೋಚನೆ ಮಾಡಿ. ಆವಾಗ ದೇಹ ಕ್ಷೀಣ ಆದರೆ ನಮಗೆ ದುಃಖ ಆಗುವುದಿಲ್ಲ. ನಾನೇ ದೇಹ ಅಂತ ಭ್ರಮಿಸಿ ಈ ದೇಹಕ್ಕೆ ಏನಾದರೂ ನನಗೆ ಆಯಿತು ಅಂತ ತಿಳ್ಕೊಂಡ್ರೆ ಇದು ಭ್ರಮೆ ಅಷ್ಟೇ. ಇದನ್ನು ಭಾಗವತ ನಮಗೆ ಕಲಿಸಿಕೊಟ್ಟಿದೆ. ದೇಹಕ್ಕೆ ಯಾರಾದರೂ ಬೈದರೆ ನಮಗೆ ಭಾರೀ ಕೋಪ. ನಿಮ್ಮ ದೇಹ ಚೆನ್ನಾಗಿಲ್ಲ, ನಿಮ್ಮ ಮೂಗು ಚೆನ್ನಾಗಿಲ್ಲ, ಕಿವಿ ಇಡೀ ನನ್ನನ್ನು ಬೈದ. ನಮ್ಮನ್ನು ಬೈದದ್ದಲ್ರಿ, ಪಕ್ಕದ ಮನೆಯನ್ನು ಬೈದದ್ದ ಅಂತ ತಿಳ್ಕೊಂಡ್ಬಿಡಿ. ಖುಷಿ ಮಾಡಿ, ನೀವು ಅವರೊಟ್ಟಿಗೆ ಸೇರಿ ಹೌದ್ರಿ ಚೆನ್ನಾಗಿಲ್ಲ ಅಂತ ಹೇಳಿ ಖುಷಿ ಪಡಿ ಅಂತ ಹೇಳುತ್ತೆ. ಯಾಕೆಂದರೆ ದೇಹ ಅಂದರೆ ನಾನಲ್ಲ, ದೇಹ ಬೇರೆ ಆತ್ಮ ಬೇರೆ. ಈ ಅನುಸಂಧಾನ ನಮಗೆ ಬರಬೇಕು. ಅದಕ್ಕೆ ಭಾಗವತ 3 ಜನ್ಮದ ಕಥೆಯನ್ನು ನಿರೂಪಣೆ ಮಾಡಿತು. ಪುರಾಣಗಳ ಉದ್ದೇಶನೇ ಇದು.
ಅಂದರೆ ದೇಹಾತ್ಮ ಭೇದ, ಜಡ ಬೇರೆ ಚೇತನ ಬೇರೆ, ಪಂಚಭೇದಗಳಲ್ಲಿ ಒಂದಾದ ಜಡ ಚೇತನಗಳ ಭೇದವನ್ನು ತಿಳಿಸಿಕೊಡುವಂಥದ್ದು, ಚೇತನಗಳ ಭೇದವನ್ನು ತಿಳಿಸಿಕೊಡುವಂಥದ್ದು. ಆ ಜಡ ಮತ್ತು ಚೇತನವನ್ನು ಹೊಂದಿಸಿದ ಭಗವಂತನ ಚೇತನಕ್ಕಿಂತ ಬೇರೆ ಅನ್ನುವಂತಹ ಅನುಸಂಧಾನ, ಇದನ್ನೆಲ್ಲ ಶ್ರೀಮದ್ ಭಾಗವತ ಕಥೆಯ ಮೂಲಕ ನಮಗೆ ನಿರೂಪಣೆ ಮಾಡಿರತಕ್ಕಂಥದ್ದು. ಕೊನೆಗೆ ಆ ಖಗೋಲದ ವರ್ಣನೆ ಇದೆ, ಭೂಗೋಳದ ವರ್ಣನೆ ಇದೆ, ಇಡೀ ದೇಶ ಅದು ಎಷ್ಟು ವ್ಯಾಪಿಸಿದೆ, 7 ಸಮುದ್ರಗಳು, 7 ದ್ವೀಪಗಳು, ಅದರ ಬಗ್ಗೆಲ್ಲ ವಿವರಣೆಗಳಿವೆ. ಮೇಲೆ ಖಗೋಲ ಆಕಾಶದಲ್ಲಿರತಕ್ಕಂತಹ ಗ್ರಹಗಳ ಬಗ್ಗೆ, ಜ್ಯೋತಿಷ್ಯನ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಎಲ್ಲ ಬೆಳಕನ್ನು ಎಷ್ಟು ದೂರದಲ್ಲಿ ಎಷ್ಟು ಗ್ರಹಗಳಿವೆ, ಅದರ ಸಾಮರ್ಥ್ಯ ಎಷ್ಟು, ಅದನ್ನೆಲ್ಲ ವಿವರಿಸಿದೆ. ನಮಗೆ ಯಾಕೆ ಅದು ಅಂತ ಒಂದು ಪ್ರಶ್ನೆ. ಆ ಖಗೋಳ ಯಾಕೆ ಬೇಕು, ಭೂಗೋಳ ಯಾಕೆ ಬೇಕು ಅಂತ. ಯಾಕೆ ಬೇಕು ಅಂತಂದರೆ ಭಗವಂತನ ಅನುಸಂಧಾನಕ್ಕೆ ಬೇಕು. ನಮ್ಮ ಆಚಾರ್ಯರು ಸೂತ್ರಪ್ರಾಯವಾಗಿ ಒಂದು ಮಾತಾಡ್ತಾರೆ, ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿ. ದೇವರನ್ನು ತಿಳ್ಕೊಳ್ಳೋದು ಹೇಗೆ? ದೇವರನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವರ ವೈಭವವನ್ನು ಹೇಗೆ ತಿಳ್ಕೊಳ್ಳೋದು? ಒಬ್ಬ ಚಿತ್ರಕಾರ ಇರ್ತಾನೆ, ಚಿತ್ರಕಾರನಿಗೆ ಸನ್ಮಾನ ಮಾಡಬೇಕು. ಚಿತ್ರಕಾರನ ಸನ್ಮಾನ ಮಾಡೋದಂದರೆ ಹೇಗೆ? ಚಿತ್ರಕಾರ ಅವನು ಭಾರಿ ದುಡ್ಡಿದೆ, ಭಾರಿ ಶ್ರೀಮಂತ, ಅವನಿಗೆ ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಅವನ ಸನ್ಮಾನನೇ ತಗೊಳ್ಳೋದಿಲ್ಲ. ಚಿತ್ರಕಾರನಿಗೆ ಸನ್ಮಾನ ಅಂತಂದರೆ ಅವನ ಚಿತ್ರವನ್ನು ತೋರಿಸಿ, ನೋಡಿ ಏನು ಚೆನ್ನಾಗಿದೆ ನೋಡಿ ಚಿತ್ರ, ಆ ಮುಖ ಎಷ್ಟು ಚೆನ್ನಾಗಿದೆ, ಚಿತ್ರದಲ್ಲಿ ಬರೆದದ್ದು ಒರಿಜಿನಲ್ ಮುಖ ಅಲ್ಲ, ಆ ಚಿತ್ರದಲ್ಲಿದ್ದದ್ದು ನೋಡಿ ನಾವು ಸನ್ಮಾನ ಮಾಡಬೇಕು. ಚಿತ್ರಕಾರ ಅದನ್ನು ಖುಷಿ ಪಡ್ತಾನೆ, ಎಂಜಾಯ್ ಪಡ್ತಾನೆ. ಆ ಚಿತ್ರವೇ ಸರಿ ಇಲ್ಲ ಅಂತ ಹೇಳಿದರೆ ಸನ್ಮಾನ ನಿಮ್ಮ ಮುಖಕ್ಕೆ ಸುಧುವಾಗ್ತಾನೆ, ನಮಗದು ಬೇಡ ಅಂತ ಹೇಳ್ತಾನೆ. ಕಲಾವಿದನಿಗೆ ಕಲೆಯೇ ಸರ್ವಸ್ವ, ಒಬ್ಬ ಚಿತ್ರಕಾರನಿಗೆ ಚಿತ್ರವೇ ಸರ್ವಸ್ವ ಆದಾಗೇ ನಮ್ಮ ದೇವರು ಮಾಡಿದ ಚಿತ್ರ ಬಹುಚಿತ್ರ. ಈ ಜಗತ್ತು ವಿಚಿತ್ರವಾದ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಎಂತೆಂಥ ಅದ್ಭುತವಾದಂತಹ ಪ್ರಪಂಚ ನಾವು ನೋಡಬೇಕು ಅಂತಂದರೆ ಖಗೋಳ ಒಂದು ಸಲ ನೋಡಬೇಕು, ಆಕಾಶ ನೋಡಬೇಕು, ಆಕಾಶದ ಆ ಕಾಯಗಳನ್ನು ನೋಡಬೇಕು, ಎಂತೆಂಥ ದೀಪಗಳು ಮಿನುಗುವ ನಕ್ಷತ್ರಗಳು ಅದನ್ನು ನೋಡಬೇಕು. ಒಂದು ಸಲ ಪ್ರಶ್ನೆ ಮಾಡಿಕೊಳ್ಬೇಕು, ಆ ನಕ್ಷತ್ರಗಳನ್ನು ಯಾರು ಇಟ್ಟರು ಆಕಾಶದಲ್ಲಿ? ತಲೆ ಕೆಡಿಸ್ಕೊಳ್ಬೇಡ್ರಿ, ಅದು ಇರ್ತದೆ ಅಂತ, ನಿಮ್ಗೆ ಯಾಕೆ ಅಧಿಕ ಪ್ರಸಂಗ ಅಂತ ಮುಂದುವರಿಸಿ ನೋಡಿ. ನೀವು ಯಾರೋ ಒಬ್ಬರು ಹೇಳ್ತಾರೆ, ನಮ್ಮ ಮನೆಯೊಳಗೆ ಇಷ್ಟೆಲ್ಲ ಈ ಮಠದಲ್ಲಿ ಇಷ್ಟು ದೀಪಗಳನ್ನು ಹಾಕಿದ್ದಾರೆ, ಅದು ಎತ್ತರನೂ ಇಲ್ಲ ಕೆಳಗನೂ ಇಲ್ಲ, ಕೆಳಗಾದರೆ ತಲೆಗೆ ತಾಗ್ತಿತ್ತು, ಮೇಲೆ ಆದರೆ ಕಾಣಿಸ್ತಿರ್ಲಿಲ್ಲ, ಇಷ್ಟೇ ಜಾಗದಲ್ಲಿ ಹಾಕಿದ್ದಾರೆ ರೀ, ಏನು ರೀ ಇಂಜಿನಿಯರ್ನ ಪ್ಲ್ಯಾನ್ ನಿಮ್ಮ ತಲೆ ಅಂತ ಯಾರಾದರೂ ಹೇಳ್ತಾರ? ಯಾಕೆಂತಂದರೆ ಅದು ಇಡಬೇಕಾದ್ರೆ ಒಬ್ಬ ಇಂಜಿನಿಯರ್ ಬೇಕು, ಅವನು ಪ್ಲ್ಯಾನ್ ಮಾಡಿ ಇಟ್ಟಿರ್ತಾನೆ, ಅದು ಬೀಳಬಾರ್ದು, ಅದೇ ಜಾಗದಲ್ಲಿ ಇರಬೇಕು, ಬೇಕಾದಷ್ಟು ಬೆಳಕು ಬರಬೇಕು. ಒಬ್ಬ ಇಂಜಿನಿಯರ್ ಬೇಕು ಅಂತ ನಾವು ಒಪ್ಪಿಕೊಳ್ತೇವೆ. ಮನೆಯಲ್ಲಿರ್ತಕ್ಕಂಥ ದೀಪ ಇಡಬೇಕಾದ್ರೆ ಅದು ಇಂಜಿನಿಯರ್ ಪ್ಲ್ಯಾನ್ ಬೇಕು. ನಮ್ಮ ಇಡೀ ಜಗತ್ತಿಗೆ ಬೆಳಕು ಬರಬೇಕು ನೋಡಿ. ಆಕಾಶದಲ್ಲಿ ಸೂರ್ಯ ಚಂದ್ರ ಆ ನಕ್ಷತ್ರಗಳನ್ನು ಇಟ್ಟಿದ್ದಾನೆ, ಎಂತೆಂಥ ದೀಪಗಳು, ಎಂತಹ ವಿದ್ಯುತ್ ದೀಪಗಳು. ಅದನ್ನು ಯಾರು ಇಟ್ಟರು? ಇದನ್ನು ಯಾರು ಇಟ್ಟರು ಅನ್ನುವ ಪ್ರಶ್ನೆ ಹೇಗೆ? ಅದನ್ನು ಯಾರು ಇಟ್ಟರು ಅನ್ನುವ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಅದನ್ನು ಯಾರು ಇಟ್ಟರು? ತನ್ನಷ್ಟಕ್ಕೆ ಅಂತಂದರೆ ಸನ್ನಷ್ಟಕ್ಕೆ ಅಂತ ಒಂದು ಪ್ರಪಂಚದಲ್ಲೇ ಇಲ್ಲ. ಯಾರಾದರೂ ಹೇಳಿದರೆ ನಮ್ಮ ಮನೆಯ ದೀಪ ಅದು ಯಾವ ಇಂಜಿನಿಯರೂ ಇಲ್ಲರಿ, ತನ್ನಷ್ಟಕ್ಕೆ ಅನಾದಿ ಕಾಲದಿಂದ ಇದೆ ತಲೆ ಅಂತ ಹೇಳ್ತಾರೆ. ಯಾರು ಇಡದೊಂದು ಇರಲಿಕ್ಕೆ ಸಾಧ್ಯನ? ನಮ್ಮ ಮನೆಯಲ್ಲಿ ದೀಪ ತನ್ನಷ್ಟಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಆಕಾಶದಲ್ಲಿ ತನ್ನಷ್ಟಕ್ಕೆ ಇರುವುದು ಹೇಗೆ? ಯಾರೋ ಇಟ್ಟ ಇಂಜಿನಿಯರ್ ಬೇಕು. ಆ ಇಂಜಿನಿಯರ್ ಯಾರು ಅಂತಂದರೆ ಮತ್ತು ಯಾರೂ ಅಲ್ಲ, ನಮ್ಮ ದೇವರೇ ಅದರ ಇಂಜಿನಿಯರ್. ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿ. ಆ ಭಗವಂತನ ಆ ವಿಚಿತ್ರವಾದ ಸಾಮರ್ಥ್ಯ ಆ ದೀಪಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಇಟ್ಟು ದೇವರಿಗೇನಾದರೂ ಲಾಭ ಉಂಟಾ? ನಮ್ಮ ಮನೆಯಲ್ಲಿ ದೀಪ ಇಟ್ಟದಕ್ಕೆ ಲಾಭ ನಮಗೇನೆ. ಅದು ರಸ್ತೆಯಲ್ಲಿ ಹೋದವರಿಗೆ ಕಾಣಿಸಬಾರ್ದು, ಮನೆಯಲ್ಲಿದ್ದವರಿಗೆ ಮಾತ್ರ ಕಾಣಿಸಬೇಕು. ಸ್ವಾರ್ಥತೆ ತುಂಬಿರ್ತದೆ. ಆದರೆ ದೇವರದು ಸ್ವಾರ್ಥನೇ ಇಲ್ಲ. ಇಡೀ ಜಗತ್ತಿಗೆ ಹಾಕಿದ ದೀಪ ಅದು ಭಗವಂತನದ್ದು. ಈ ಖಗೋಲ ಅಂತಹ ಭೂಗೋಳ ಅದರ ವೈಭವವನ್ನು ಭಾಗವತ ವರ್ಣನೆ ಮಾಡಿ ಕೊನೆಗೆ ಈ ನರಕಗಳ ವರ್ಣನೆಯನ್ನು ಮಾಡಿದೆ. 3ನೇ ಸ್ಕಂದದಲ್ಲಿ ಹೇಳಿದ್ದರು. ಆ ನರಕಗಳ ವೈಭವವನ್ನು 28 ನರಕಗಳನ್ನು ವರ್ಣನೆ ಮಾಡಿದ್ದಾರೆ. ನಮಗೇನು ಅಂತಂದರೆ, ನಾನು ತಪ್ಪು ಮಾಡಿದರೆ ಏನು? ಯಾಕೆ ಅಂತಂದರೆ ವಕೀಲರು ನಮ್ಮ ಕೈಯಲ್ಲಿದ್ದಾರೆ, ಕೋರ್ಟ್ ನಮ್ಮ ಕೈಯಲ್ಲಿದೆ, ಗೌರ್ಮೆಂಟ್ ನನ್ನ ಕೈಯಲ್ಲಿದೆ. ನಾನು ತಪ್ಪು ಮಾಡಿದರೆ ಏನು ಅಂತ ವಿಜೃಂಭಿಸ್ತೇವೆ. ಅದಕ್ಕೆ ಭಾಗವತ ಹೇಳಿತ್ತು,
ನೀನು ಈ ಗೌರ್ಮೆಂಟಲ್ಲಿ ನೀನು ತಪ್ಪಿಸಿಕೊಳ್ಬೋದು, ಶಿಕ್ಷೆ ಆಗದಿದ್ದಾಗೆ ಮಾಡಿಕೊಳ್ಬೋದು. ಆದರೆ ನಮ್ಮ ನಾರಾಯಣ ದೇವರ ಗೌರ್ಮೆಂಟ್ ಇದೆ, ಅದರಲ್ಲಿ ಜೈಲು ವ್ಯವಸ್ಥೆ ಇದೆ. ನೀನು ತಪ್ಪು ಮಾಡಿದರೆ ಇಲ್ಲಿ ಪಲಾಯನ ಮಾಡಿದರೂ ಭಗವಂತನ ಸರ್ಕಾರದಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. 28 ಥರದ ನರಕಗಳನ್ನು ವರ್ಣನೆ ಮಾಡ್ತಾರೆ. ಆ ವರ್ಣನೆ ಕೇಳಿದರೆ ಮನುಷ್ಯ ಜನ್ಮನೇ ಬೇಡ ಅಂತ ಅನಿಸ್ತದೆ. ಪ್ರಾಣಿಯಾಗಿ ಹುಟ್ಟಿದರೂ ಪರವಾಗಿಲ್ಲ ಅಂತ. ಯಾಕೆಂದರೆ ಪ್ರಾಣಿಗಳಿಗೆ ಕನ್ಸೆಷನ್ ಇದೆ, ಅವುಗಳಿಗೆ ತಪ್ಪು ಮಾಡಿದ್ದಕ್ಕೇನೂ ಇಲ್ಲ. ಈ ಮನುಷ್ಯನಿಗೆ ಮಾತ್ರ ಇರತಕ್ಕಂಥದ್ದು 28 ರೀತಿಯಾದ ನರಕಗಳ ವರ್ಣನೆಯನ್ನು ಮಾಡಿ ಇಂತಿಂಥ ಪಾಪ ಮಾಡಿದರೆ ಇಂತಿಂಥ ನರಕಗಳು ಅಂತ ಅದರ ವಿಶ್ಲೇಷಣೆಯನ್ನು ನಡೆಸ್ತಾರೆ. ಭಾಗವತದಲ್ಲಿ ಕೊನೆಗೆ ಇದನ್ನು ನರಕದ ವರ್ಣನೆಯನ್ನು ಮಾಡಿ, ಯಾರು ಸಾಧನೆ ಮಾಡ್ತಾರೆ, ಒಳ್ಳೆಯದು ಮಾಡ್ತಾರೆ, ಅವರಿಗೆ ಒಳ್ಳೆಯದಾಗುತ್ತೆ, ಕೆಟ್ಟದು ಮಾಡಿದವರಿಗೆ ಕೆಟ್ಟದಿದೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಭಾಗವತ ಮರೆಯಲಿಲ್ಲ. ಈ ನರಕದ ಕಥೆಯನ್ನು ಕೇಳಿದಾಗ ಪರೀಕ್ಷಿತ್ ರಾಜರು ಕೇಳ್ತಾರೆ, ಹಾಗಾದರೆ ನರಕದಿಂದ ಪಾರಾಗುವುದು ಹೇಗೆ? ಅವರಿಗೆ ಭಯ ಇಲ್ಲ, ಅವರಿಗೆ ತೀರ್ಮಾನ. 7ನೇ ದಿವಸ ಆಯಿತು ಅಂತಂದರೆ ವಿಮಾನ ಟಿಕೆಟ್ ಬುಕ್ ಆಗಿದೆ, ಅವರಿಗೆ ತೀರ್ಮಾನ. ನಮ್ಮ ಮೇಲೆ, ನಮ್ಮಂಥವರ ಮೇಲೆ ಕನಿಕರದಿಂದ ಮಾಡಿರ್ತಕ್ಕಂತಹ ಪ್ರಶ್ನೆ, ಈ ನರಕದಿಂದ ಪಾರಾಗುವುದು ಹೇಗೆ ಅಂತ. ಅದಕ್ಕೆ ಹೇಳಿದರು ಪ್ರಾಯಶ್ಚಿತ್ತ ಮಾಡಿ ಅಂತ. ಪ್ರಾಯಶ್ಚಿತ್ತ ಮಾಡಿದರೆ ಪ್ರಾಯಶ್ಚಿತ್ತಕ್ಕೆ ಏನು ಫಲ ಅಂತಂದರೆ ಪಾಪ ಪರಿಹಾರ ಆಗುತ್ತೆ, ನರಕದಿಂದ ನಾವು ಪಾರಾಗಬಹುದು ಅಂತ ಹೇಳಿದರೆ, ಪ್ರಾಯಶ್ಚಿತ್ತನೂ ಒಂದು ಕರ್ಮನೇ. ಅದು ಮಾಡುವಾಗ ಮತ್ತೆ ತಪ್ಪು ಮಾಡ್ತೇವೆ, ಆ ತಪ್ಪು ಮಾಡಿದರೆ ಮತ್ತೆ ಅದಕ್ಕೆ ಪನಿಷ್ಮೆಂಟ್, ಮತ್ತೆ ಪುನಃ ಪ್ರಾಯಶ್ಚಿತ್ತ. ಇದು ಮುಗಿಯುವ ಕಥೆನ ಒಂದು ಉದಾಹರಣೆ ಕೊಡ್ತಾರೆ. ಮೊನ್ನೆ ಕುಂಜರ ಶೌಚವತ್, ಕುಂಜರ ಶೌಚ ಅಂತ ಉದಾಹರಣೆ ಕೊಡ್ತಾರೆ. ಕುಂಜರ ಅಂದರೆ ಆನೆ, ಆನೆಯ ಸ್ನಾನದ ಹಾಗೆ ಅಂತ. ಆನೆಗೆ ನೀರು ಅಂದರೆ ತುಂಬ ಇಷ್ಟ. ಆ ನೀರಿನಲ್ಲಿ ಆನೆಯನ್ನು ಸ್ನಾನ ಮಾಡಿಸ್ತೇವೆ ನಾವು. ನೀರಿನಲ್ಲಿ ಆನೆಯನ್ನು ಸ್ನಾನ ಮಾಡಿಸಿದರೆ, ನೀರಿಂದ ಮೇಲೆ ಬಂದರೆ ಆ ಆನೆ ಸುಮ್ಮನಿರ್ತದ, ಅಲ್ಲಿರ್ತಕ್ಕ ಮಣ್ಣನ್ನೆಲ್ಲ ಮೈ ಮೇಲೆ ಹಾಕ್ಕೊಳ್ಳುತ್ತೆ. ಮತ್ತೆ ಮಣ್ಣಾಯಿತು, ಮತ್ತೆ ನೀರಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಸ್ನಾನ ಮಾಡಿಸಬೇಕು, ಮತ್ತೆ ಮಣ್ಣು ಹಾಕ್ಕೊಳ್ತದೆ. ಆನೆಗೆ ಸ್ನಾನ ಮಾಡಿಸಿದರೆ ಹೇಗೆ, ಈ ಆನೆಗೂ ಹಾಗೆಯೇ ಪ್ರಾಯಶ್ಚಿತ್ತ ಅನ್ನೋದು ಮತ್ತೆ ಪುನಃ ಪಾಪ ಮಾಡಲಿಕ್ಕೇ ಕಾರಣ. ಅಲ್ಲಿ ಶಬ್ದ ಚೆನ್ನಾಗಿದೆ ನೋಡಿ, ಕುಂಜರ ಶೌಚವತ್. ಕುಂಜರ ಅಂತಂದರೆ 2 ಅರ್ಥ ಇದೆ, ಕುಂಜದಲ್ಲಿ ರಮಿಸುವಂಥದ್ದು ಅಂತ. ಇನ್ನೊಂದು ಏನು ಅಂದರೆ ಜರಯತೀತಿ ಕುಂಜರ ಅಂತ. ಈ ಆನೆ ಭೂಮಿಯನ್ನೇ ದುರ್ಬಲಗೊಳಿಸ್ತದೆ ಅಂತ. ಹೇಗೆ ಅಂತಂದರೆ, ಈ ಆನೆ ಬೆಟ್ಟ ಇರ್ತದೆ, ಸಾಮಾನ್ಯ ವಸ್ತು ಅಲ್ಲ, ಅದಕ್ಕೆ ಆ ಬೆಟ್ಟಕ್ಕೆ ಹೋಗಿ ತನ್ನ ಗಂಡಸ್ಥಳದಿಂದ ಹೊಡಿತದೆ. ಆವಾಗ ಆ ಬೆಟ್ಟ ಅಲ್ಲಾಡ್ತದೆ. ಬೆಟ್ಟ ಅಲ್ಲಾಡಿತು ಅಂತಂದರೆ ಆವಾಗ ಭೂಮಿ ಜರ್ಜರಿತ ಆಗ್ತದೆ. ಯಾಕೆ ಅಂತಂದರೆ ಜರಯತೀತಿ ಕುಂಜರಹ ಅಂತ. ಅಂದರೆ ಭೂಮಿ, ಭೂಮಿಗೆ ಬಲ ಯಾವುದು ಅಂದರೆ ಪರ್ವತಗಳು, ಭೂಧರ ಅಂತ ಹೆಸರು. ಭೂಮಿಯನ್ನು ಧಾರಣೆ ಮಾಡುವಂತಹದ್ದು ಭೂಧರ. ಅಂದರೆ ಆ ಭೂಧರವೇ ಚಂಚಲ ಆದರೆ, ಅಲ್ಲಾಡಿದರೆ, ಜರ್ಜರಿತ ಆದರೆ ಭೂಮಿಯೂ ಜರ್ಜರಿತ ಆಗ್ತದೆ. ಆ ಆನೆಯ ಬಲ ಅಂದರೆ ಅಷ್ಟೇ. ಜರಯತಿ, ಆ ಭೂಮಿಯನ್ನೇ ಜರ್ಜರಿಸುವ ಹಾಗೆ, ಅಂದರೆ ದುರ್ಬಲ ಆಗುವ ಹಾಗೆ ಮಾಡುವ ಶಕ್ತಿ ಅದು ಆನೆಗಿದೆ ಅಂತ. ಅದು ಹೇಗೆ ಅಂತಂದರೆ, ಆನೆ ತನ್ನ ಸೊಂಡಿಲಿನಿಂದ ಬಡಿದು ಆ ಮಣ್ಣನ್ನೆಲ್ಲ ಮೈಮೇಲೆ ಹಾಕ್ಕೊಂಡು, ಅದು ಕುಂಜರ ಅಂತ. ಅದಕ್ಕೆ ಖುಷಿ ಆನೆಗೆ. ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸ್ತೇವೆ, ಆ ಮಕ್ಕಳು ಮನೆಯಲ್ಲಿ ಆಟ ಆಡ್ತಾರೆ, ಮೈಯೆಲ್ಲ ಕಪ್ಪಾಗಿ ಬಿಡ್ತಾರೆ. ನಾವು ಬೈತೇವೆ, ಸ್ನಾನ ಮಾಡಿಸಿದ್ದಕ್ಕೇನಾ ಅಂತ. ಈ ಆನೆಯೂ ಹಾಗೇ, ಸ್ನಾನ ಮಾಡಿಸಿದ ಸ್ನಾನ ಅದೆಲ್ಲ ಹಾಗೇ. ಅದನ್ನು ಶುಕಾಚಾರ್ಯರು ಎಲ್ಲಿ ನೋಡಿದರೂ ಆನೆಯ ಕತೆ ಗೊತ್ತಿಲ್ಲ, ಅವರು ಹೇಳ್ತಾರೆ, ಮೊನ್ನೆ ಕುಂಜರ ಶೌಚವತ್, ನಾವು ಮಾಡುವ ಪ್ರಾಯಶ್ಚಿತ್ತ ಅದೆಲ್ಲ ಆನೆ ಮಾಡಿದ ಸ್ನಾನದ ಹಾಗೇ ನಾವು ಪ್ರಾಯಶ್ಚಿತ್ತ ಅಂತ ಮಾಡ್ತೇವೆ. ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಬನ್ನಿ ಅಂತ ಹೇಳ್ತಾರೆ, ಪ್ರದಕ್ಷಿಣೆ ನಾವು ಬರ್ತೇವೆ. ಪ್ರದಕ್ಷಿಣೆ ಬರುವಾಗ ನಾವು ಸುಮ್ಮನಿರ್ತೇವೆ, ಗಂಧ ಕೊಟ್ಟರೆ ದೇವಸ್ಥಾನಕ್ಕೆ ಅಂಟಿಸಿ ಬರ್ತೇವೆ, ದೇವರೇ ನೀವು ಕೊಟ್ಟದ್ದು ನಿಮಗೇನೆ. ಅಲ್ಲಿ ಕುಂಕುಮ ಕೊಟ್ಟರೆ ಅಲ್ಲಿಯೇ ಪ್ರತಿಮೆಗೆ ಹಚ್ಚಿ ಬರ್ತೇವೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಹೋಗಿ ಅಲ್ಲಿದ್ದವರಿಗೆಲ್ಲ ಬೈದುಕೊಂಡು ಬರ್ತೇವೆ. ನಾವು ಹೋಗೋದಕ್ಕೆ ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ಪಾಪನೇ ಜಾಸ್ತಿ ಆಗ್ತದೆ. ಕುಂಜರ ಶೌಚವತ್ ಅಂತ ನೆನಪಿಸಿದ್ದಾರೆ. ಆವಾಗ ಪರೀಕ್ಷಿತ್ ರಾಜರು ಕೇಳ್ತಾರೆ ಶುಕಾಚಾರ್ಯರ ಹತ್ರ, ಈ ಪ್ರಾಯಶ್ಚಿತ್ತ ಮಾಡಿ ನಾವು ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯನಾ? ಇಂತಹ ನರಕಗಳಿಂದ ಪಾರಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದಾಗ, ಅದು ಭಗವಂತನ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ. ದೇವರ ನಾಮಸ್ಮರಣೆ ಮಾಡಿದರೆ ಪಾಪ ಎಲ್ಲ ಪರಿಹಾರ ಆಗುತ್ತೆ. ದೇವರ ನಾಮಸ್ಮರಣೆಗೆ ಇರುವ ಶಕ್ತಿ
ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕೊಂದು ಇತಿಹಾಸ, ಅದನ್ನು ಶ್ರೀಮದ್ ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ದೇವರ ನಾಮಸ್ಮರಣೆ ಏನು ಕಷ್ಟ ಇಲ್ಲ, ಅದಕ್ಕೆ ಯಾವ ಜಾಗನೂ ಬೇಡ, ಯಾವ ಮಡಿಯೂ ಬೇಡ, ಯಾವಾಗಲೂ ದೇವರ ಸ್ಮರಣೆ ಮನಸ್ಸಿನಲ್ಲಿ ಮಾಡ್ತಾ ಇರ್ಬೋದು. ನಾಚಿಕೆನೂ ಆಗೋದಿಲ್ಲ. ಬಾಯಲ್ಲಿ ಗಟ್ಟಿ ಹೇಳಬೇಕಾದ್ರೆ ನಾಚಿಕೆ, ಮನಸ್ಸಲ್ಲಿ ಹೇಳಲಿಕ್ಕೆ ಏನು ನಾಚಿಕೆ. ಹಾಗಾಗಿ ಮನಸ್ಸಲ್ಲಿ ನಾವು ದೇವರ ನಾಮವನ್ನು ಹೇಳಬೇಕು. ಪುಣ್ಯ ತುಂಬ ಇರೋದು ಅದಕ್ಕೆ ಅಂತೆ. ಬಾಯಲ್ಲಿ ಹೇಳುವುದಕ್ಕಿಂತ ಮನಸ್ಸಲ್ಲಿ ಹೇಳಿದರೆ ಅದಕ್ಕಿಂತ 100 ಮಡಿ ಪುಣ್ಯ ಜಾಸ್ತಿ. ಭಾಳ ಕಷ್ಟ ಅದು. ಬಾಯಲ್ಲಿ ಹೇಳ್ಬೋದು, ಮನಸ್ಸು ಆರಾಮ ಇರ್ತದೆ, ಎಲ್ಲಿಯೋ ಹೋಗಿಕೊಂಡು ಬರ್ತದೆ. ವಿಶ್ವಂ ವಿಷ್ಣುರು ವಶರ್ಕಾರ ಮನಸ್ಸಿರ್ತದೆ. ಮತ್ತು ನೀನು ಹೇಳ್ತಾ ಇರುವಂಥ ಬಾಯಿಗೆ ಹೇಳುತ್ತೆ, ಅದು ಎಲ್ಲಿಯೋ ವಿಹಾರ ಮಾಡಿಕೊಂಡು ಎಲ್ಲ ವಿಚಾರ ಮಾಡಿಕೊಂಡು ಸರ್ವಪ್ರಾರಣ ಇದಾಹ ಖುಷಿ. ಅದಕ್ಕೆ ಕೃಷ್ಣಾರ್ಪಣ ವಸ್ತು ಮಧ್ಯದಲ್ಲಿ ಇರುವುದಿಲ್ಲ. ಬಾಯಿ ಮಾತ್ರ ಅಲ್ಲ, ಮನಸ್ಸೂ ಸೇರಬೇಕು. ಮನಸ್ಸು ಹೇಳುತ್ತೆ, ಬಾಯಿ ಇರಬೇಕು ಅಂತಿಲ್ಲ. ಹಾಗೆ ಮನಸ್ಸಲ್ಲಿ ಮಾಡುವ ಆ ಸ್ಮರಣೆಗೆ ತುಂಬ ಪವರ್ ಇರ್ತದೆ. ಅದನ್ನು ಯಾವಾಗ ಬೇಕಾದರೂ ಮಾಡ್ಬೋದು, ಬೆಳಗ್ಗಿಂದ ರಾತ್ರಿ ತನಕ. ರಾತ್ರಿ ನಿದ್ರೆ ಬರಲಿಲ್ಲ, ದೇವರ ನಾಮಸ್ಮರಣೆ ಮಾಡಿ, ಅದಕ್ಕೂ ತುಂಬ ಪುಣ್ಯ ಇದೆ. ಇಡೀ ಹಾಸಿಗೆಯಲ್ಲಿ ಮಲಗಿರ್ತೇನೆ, ಹೇಗೆ ಮಾಡಲಿ, ಯಾವುದೂ ಇಲ್ಲ ಅದಕ್ಕೆ. ನಾಮಸ್ಮರಣೆಗೆ ಅದು ಯಾವ ನಿಯಮನೂ ಇಲ್ಲ. ನನ್ನ ಹತ್ರ ತುಂಬ ಜನ ಬಂದು ಕೇಳೋದುಂಟು, ನನಗೆ ನಿದ್ದೆ ಬರೋದಿಲ್ಲ ಸ್ವಾಮಿ, ಏನು ಮಾಡಲಿ ಅಂತ. ನಾನು ಹೇಳಿದೆ, ಟ್ಯಾಬ್ಲೆಟ್ ತಗೊಳ್ಳಿ. ಟ್ಯಾಬ್ಲೆಟ್ ತಗೊಂಡ್ರೂ ಆಗೋದಿಲ್ಲ, ಅದೇ ಪವರ್ ಕಡಿಮೆ ಆಗಿಬಿಟ್ಟಿದೆ. ನಾನು ಹೇಳಿದೆ, ನನ್ನ ಅಂಗಡಿಯಲ್ಲಿ ಟ್ಯಾಬ್ಲೆಟ್ ಇದೆ, ನಾನು ಕೊಡ್ತೇನೆ ಅಂತ. ಆಯಿತು ಕೊಡಿ ಅಂತ ಹೇಳಿದರು. ನೀವು ಮಾಡಬೇಕು ಅನುಷ್ಠಾನ ಅಂತ. ಆಯಿತು ಅಂತ ಹೇಳಿದರು. ಒಳ್ಳೆ ನಿದ್ದೆ ಬರುತ್ತೆ ಅಂತ 1000 ಬಾರಿ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಹೇಳಿ ಒಳ್ಳೆ ನಿದ್ದೆ ಬರುತ್ತೆ ಅಂತ ಬಂದು ಹೇಳ್ತಿದ್ರು ನನ್ನ ಹತ್ರ. ಸ್ವಾಮಿ ನಿಮ್ಮ ಟ್ಯಾಬ್ಲೆಟ್ ತುಂಬ ಚೆನ್ನಾಗಿದೆ ಅಂತ. ಪವರ್ಫುಲ್. ಏನು ಪವರ್ಫುಲ್ ಅಂತ ಕೇಳಿದೆ. ಅದು 1000 ಅಲ್ಲ, ಅದು 100 ಹೇಳುವಾಗಲೇ ಗಾಢವಾದ ನಿದ್ದೆ ಬಂದುಬಿಡುತ್ತೆ ಅಂತ. ಕೃಷ್ಣನ ಸ್ಮರಣೆ ಮಾಡಿದರೆ ದೇವರು ಎಲ್ಲವನ್ನೂ ಅನುಗ್ರಹಿಸ್ತಾನೆ. ಆ ನಾಮಸ್ಮರಣೆಗೆ ಶಕ್ತಿ, ಅದ್ಭುತವಾದ ಶಕ್ತಿ. ನಮ್ಮ ಪಾಪವನ್ನೆಲ್ಲ ಪರಿಹಾರ ಮಾಡಿ ನಮಗೆ ಅನುಗ್ರಹ ಮಾಡುವ ಶಕ್ತಿ ಭಗವಂತನ ನಾಮಸ್ಮರಣೆಗಿದೆ. ಅದಕ್ಕೆ ಹೇಳಿದ ಇತಿಹಾಸ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ.